ತುಮಕೂರಿನಲ್ಲಿ ಮತ್ತೊಂದು ಭೀಕರ ಅಪಘಾತ. ಬ್ರೇಕ್ ಫೇಲ್ ಆಗಿ ಬೇಕರಿಗೆ ನುಗ್ಗಿದ ಗೊಬ್ಬರ ತುಂಬಿದ ಲಾರಿ. ಬೇಕರಿ ಎದುರು ನಿಂತಿದ್ದ ಮೂವರು ದುರ್ಮರಣ. ಎಸ್ ವೀಕ್ಷಕರೇ, ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅಪಘಾತ ಪ್ರಕರಣಗಳ ಸಂಖ್ಯೆ ವಿಪರೀತ ಹೆಚ್ಚಾಗ್ತಿವೆ. ಅತಿ ವೇಗ, ಅಜಾಗರೂಕತೆಯ ಚಾಲನೆಯಿಂದ ಕೆಲವು ಅಪಘಾತಗಳು ಸಂಭವಿಸುತ್ತಿದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಮತ್ತೆ ಕೆಲವು ಅವಘಡಗಳು ಸಂಭವಿಸುತ್ತಿವೆ. ಇಂದು ಬೆಳಿಗ್ಗೆ ತುಮಕೂರಿನಲ್ಲಿ ಮತ್ತೊಂದು ಭೀಕರ ಅಪಘಾತ ಸಂಭವಿಸಿದ್ದು, ಯಮನ ರೂಪದಲ್ಲಿ ಬಂದ ಲಾರಿಯೊಂದು ಬ್ರೇಕ್ ಫೇಲ್ ಆಗಿ ಬೇಕರಿ ಮತ್ತು ಬಳೆ ಅಂಗಡಿಗೆ ನುಗ್ಗಿದ್ದು, ಅಂಗಡಿಗಳ ಎದುರು ನಿಂತಿದ್ದ ಮೂವರು ದುರ್ಮರಣವನ್ನ ಹೊಂದಿದ್ರೆ ಮೂವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕೊಳಾಲದಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದ್ದು, ಗೊಬ್ಬರದ ಲೋಡ್ ತುಂಬಿದ್ದ ಲಾರಿಯೊಂದು ಬ್ರೇಕ್ ಫೇಲ್ ಆಗಿ ಏಕಾಏಕಿ ಕೊಳಾಲದ ರಸ್ತೆ ಬದಿ ಇದ್ದ ಬೇಕರಿ ಮತ್ತು ಬ್ಯಾಂಗಲ್ ಸ್ಟೋರ್ಗೆ ನುಗ್ಗಿದೆ. ದೈತ್ಯ ಲಾರಿ ಬೇಕರಿಗೆ ನುಗ್ಗಿದ ಪರಿಣಾಮ ಅಂಗಡಿಗಳ ಎದುರು ನಿಂತಿದ್ದ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದು, ಒಟ್ಟು 3 ಜನ ಈ ಅಪಘಾತದಲ್ಲಿ ದುರ್ಮರಣವನ್ನ ಹೊಂದಿದ್ದಾರೆ. ಏನಾಯ್ತು ಸರ್? ಸರ್, ನಾವು ಒಳಗಡೆ ವ್ಯಾಪಾರ ಮಾಡ್ತಾ ಇದ್ವಿ. ನಾವು ವ್ಯಾಪಾರ ಮಾಡಿದಾಗ ಒಂದು ಕ್ಷಣಾರ್ಧದಲ್ಲಿ 5 ಸೆಕೆಂಡಲ್ಲಿ ನಾನು ಒಳಗಡೆ ಹೋದೆ. ಒಳಗಡೆ ಹೋದ ತಕ್ಷಣ ಒಂದು ಗೊಬ್ಬರದ ಲಾರಿ ಲೋಡು ಬಂದಿರತಕ್ಕಂಥ ಲಾರಿ ಸೀದಾ ಅಂಗಡಿ ಒಳಗಡೆನೇ ಗುದ್ದುಬಿಟ್ಟಿತ್ತು. ಆ ಪಕ್ಕದ ಅಂಗಡಿಯಲ್ಲಿ ಇದ್ದಿರಕ್ಕಂಥ ನಮ್ಮ ಪಕ್ಕದ ಅಂಗಡಿ ಬಳೆ ಬ್ಯಾಂಕ್ ಸ್ಟೋರ್ ಓನರು ಜೇಣ್ಣವರು ಅವರೇನೋ ಇಲ್ಲಿ ಹತಾಂಶಿರೆ ನಾವು ಒಳಗಡೆ ಓಡೋದಾಗ ನಾವು ಏನೂ ಆಗಿಲ್ಲ ಅಂತ ಅಂದ್ಕೊಂಡ್ವಿ. ಆಚೆ ಬಂದು ಲಾರಿ ಹಿಂದಕ್ಕೆ ತೆಗೆದಾಗ ಆ ಕೆಳಗಡೆ ಲಾರಿ ಎಡೆ ಸಿಗಾಕೊಂಡು ಅವರು ಏನೋ ಆಸ್ಪತ್ರೆಗೆ ಹಾಕೊಂಡು ಮಧ್ಯದಾರಿಯಲ್ಲಿ ತೀರೋದ್ರಂತೆ. ಆಮೇಲೆ ರಂಗಶಾಮಯ್ಯ ಅಂತ ಒಬ್ಬರು ಕಾಟಿನಲ್ಲಿ ಚೇರ್ಮನ್ರು ಅಂತಾರೆ, ಅವ್ರನ್ನ ಅವರು ನಿಧನರಾಗಿದ್ದಾರೆ. ಆಮೇಲೆ ಇನ್ನೊಬ್ರು ಯಾರೋ ಪುರದಳ್ಳಿಯವರು, ಅವರ ಹೆಸರು ನನಗೆ ಗೊತ್ತಿಲ್ಲ, ಗಾಬರಿ ಒಳಗಿದ್ದೆ, ಅವರು ಸ್ಪಾಟ್ ಆಗಿದ್ದಾರೆ ಅಂತ ಹೇಳಿದ್ರು. ಎಷ್ಟು ಗಂಟೆಗೆ ಆಯಿತು ಸರ್ ಇದು? ಸರ್, ನಾವು ಸುಮಾರು 11:40 ಆಗಿತ್ತು ಸರ್. ಇದು 11 ಗಂಟೆ 40 ನಿಮಿಷದಲ್ಲಿ ಈ ಥರ ಆಗಿದೆ. ಹೆಂಗಾಗಿರ್ಬೋದು ಇದು? ಸರ್, ಮೇಲಿಂದ ಬಂದಿದೆ ಲಾರಿ, ಲೋಡ್ ಫುಲ್ ಲೋಡ್ ಗಾಡಿ ಅದು. ಆ ಲೋಡ್ ಗಾಡಿ ಯಾವ ಥರ ಬಂತೋ ಏನಾಯಿತೋ ಆ ದೇವ್ರಿಗೆ ಗೊತ್ತು, ಡ್ರೈವರಿಗೆ ಗೊತ್ತು ಅಷ್ಟೇ ಸರ್. ಮತ್ತು ನನಗೆ ಅದು ಇವತ್ತು ಅದು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ ಆ ದೃಶ್ಯ ನೋಡಿದ್ರೆ. ಹಿಂಗೆ ನಿಮ್ಗೆ ನೀವು ಹೆಂಗೆ ಇದು ಸೇಫ್ ಆದರೆ? ಸರ್, ನಾನು ಒಳಗಡೆ ನಮ್ಮ ಅಂಗಡಿ ಎಡ್ಜು ಡೋರ್ ಇದೆಯಲ್ಲ, ಆ ಡೋರ್ ತಕ ಬಂದಾಗ ನನ್ನ ಅಂಗಡಿ ಇರ್ತಕ್ಕಂಥ ಶೋಕೇಶು ಸಾಮಗ್ರಿಗಳೆಲ್ಲ ಆಚೆ ಕಡೆ ಜೋಡಿಸಿದ್ನಲ್ಲ, ಅದೆಲ್ಲ ಬಂದು ಗುದ್ದಿದ್ದಂಗೆ ನಾನೇನು ಮಾಡಿದೆ, ಸೀರೆ ಒಳಗೆ ಹೋಗ್ಬಿಟ್ಟೆ. ಒಳಗೆ ಹೋದ ತಕ್ಷಣ ಆದರೂ ಆ ಶೋಕೇಶ್ ಪೀಸ್ಗಳ್ದೆಲ್ಲ ಬಂದು ಕಾಲಿಗೆ ಹೊಡೆದು ಕಾಲು ಊತ ಬಂದಿದೆ ಸರ್. ಸರ್, ಟೈಮಲ್ಲಿ ಒಂದು 6-7 ಜನ ಇದ್ದರು ಸರ್. ಅದರಲ್ಲಿ 4 ಜನ ತೀರುವ ಗಾಯ ಆಗಿದೆ. ಇಬ್ಬರು 3 ಜನ ಸ್ಪಾಟ್ ಆಗಿದ್ದಾರೆ. ಇನ್ನೊಬ್ಬರು ಇವರು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರವರು, ಅವರು ಏನು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ವಿಷಯ ಗೊತ್ತಾಯಿತು. ಕಾರಣ ಲಾರಿ ಡ್ರೈವರ್ ಸರ್, ಯಾರು ಸಿಕ್ಕಿಲ್ಲ ಸರ್. ಅಜಾಗೃತದಿಂದ ಯಾವ ಥರ ಮಾಡಿದ್ನೋ ಏನು ಮಾಡಿದ್ನೋ ನಮಗೂ ಮಾಹಿತಿ ಇಲ್ಲ. ಹಿಂದೆ ಯಾವಾಗ ಆ ಥರ ಘಟನೆ ಆಗಿತ್ತಲ್ಲಿ? ಸರ್, ಹಿಂದೆ ಒಂದು ಟೈಮ್ ಆ ಕಡೆ ರೈಟ್ ಸೈಡಲ್ಲಿ ಆಗ ಒಂದು 20 ವರ್ಷ ಕಡೆ ಒಂದು ಬಸ್ಸು ಗುದ್ದಿತ್ತು. ಅದು ಬಿಟ್ಟರೆ ಈಗ ಇದೆ 2ನೇ ಸತಿ ಈ ಥರ ಇದೆ. ಜನ ಬರ್ತಾರೆ ಅಲ್ಲಿ. ಹ್ಞೂ ಸರ್, ಹಂಸ ಏನಿಲ್ಲ ಸರ್. ಸರ್ಕಲ್, ಆಮೇಲೆ ಸರ್ಕಲ್ ಇಕ್ಕಟ್ಟು ಬೇರೆ ಜಾಗ, ಹೊಸ ರೋಡ್ ಬೇರೆ ಆಗಿದೆ. ಹಂಸ ಹಾಕ್ಬೇಕಾ? ಹಂಸ ಹಾಕಿದ್ರೆ ತುಂಬ ಒಳ್ಳೇದು ಸರ್. ಕೊಳಾಲ ಹೋಬಳಿ ಕಾಟೇನಹಳ್ಳಿ ನಿವಾಸಿ 65 ವರ್ಷದ ರಂಗಶಾಮಯ್ಯ, ಪುರದಹಳ್ಳಿಯ ನಿವಾಸಿ 65 ವರ್ಷದ ಬೈಲಪ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ, ತೀವ್ರ ಗಾಯಗೊಂಡಿದ್ದ ಮಂಜುನಾಥ್ ಎಂಬುವವರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಇನ್ನುಳಿದಂತೆ ಗಾಯಾಳುಗಳಾದ ಜಯಣ್ಣ, ಕಾಂತರಾಜು, ಸಿದ್ದಗಂಗಮ್ಮ, ಮೋಹನ್ ಕುಮಾರ್ ಎಂಬುವವರನ್ನ ತುಮಕೂರು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಪರಿಸ್ಥಿತಿ ಚಿಂತಾಜನಕವಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಒಂದು ಬ್ಯಾಂಗಲ್ ಸ್ಟೋರ್ ಹಾಗೂ ಬೇಕರಿಗೆ ನುಗ್ಗಿರುವಂಥ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯಲ್ಲಿ ನಡೆದಿರುವಂಥದ್ದು. ಇದೇ ಸರ್ಕಲ್ನಲ್ಲಿ ಈ ಘಟನೆ ನಡೆಯುತ್ತೆ. ಏನು ಬೆಳಗ್ಗೆ 12:30 ಸಮಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನಾವು ಸದ್ಯ ಸ್ಥಳದಲ್ಲಿದ್ದೇನೆ, ನೇರ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಎಷ್ಟರ ಮಟ್ಟಿಗೆ ಲಾರಿ ನುಗ್ಗಿದೆ, ಎಷ್ಟು ಬರ್ಸಾಗಿ ನುಗ್ಗಿದೆ ಅಂತ ದೃಶ್ಯ ನೋಡ್ತಾ ಇರ್ಬೋದು. ಶ್ರೀ ಬಸವೇಶ್ವರ ಕಾಂಡಿಮೆಂಟ್ಸ್ ಪಕ್ಕದಲ್ಲಿ ಬ್ಯಾಂಗಲ್ ಸ್ಟೋರ್ ಎರಡಕ್ಕೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಸ್ಥಳದಲ್ಲಿ ಸದ್ಯ ಇಬ್ಬರು ಡೆತ್ ಆಗಿರುವಂಥದ್ದು, ಮಾರ್ಗ ಮಧ್ಯದಲ್ಲಿ ಒಬ್ಬರು ಡೆತ್ ಆಗ್ತಾರೆ. 5ವರಿಗೆ ಗಂಭೀರ ಗಾಯ ಆಗಿರುವಂಥದ್ದು. ನಿಜಕ್ಕೂ ಸಹ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಸದ್ಯ ಲಾರಿಯಲ್ಲಿ ಯಾವುದೇ ಕಾರಣ ಇನ್ಶೂರೆನ್ಸ್ ಇರಲಿಲ್ಲ ಅಂತ ಇಲ್ಲಿ ಸ್ಥಳೀಕರು ಹೇಳ್ತಾ ಇರುವಂಥದ್ದು. ನನ್ನ ಜೊತೆ ಪ್ರತ್ಯಕ್ಷದರ್ಶಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ.
ಸರ್ ಘಟನೆ ಯಾವ ರೀತಿ ನಡೀತು ಅಂತಂದಾದರೆ? ಸರ್ ಸುಮಾರು ಬೆಳಗ್ಗೆ 11:15 ಸಮಯ ಇದೇ ಬಿಲ್ಡಿಂಗಲ್ಲೇ ನಾವು ಮೇಲ್ಗಡೆ ಅಫ್ಟಿಯರಲ್ಲಿ ಬಾಡಿಗೆ ಇದ್ದೀವಿ. 11:15 ಮೇಲ್ಗಡೆಯಿಂದ ಗೊಬ್ಬರದ ಲೋಡ್ ತುಂಬ್ಕೊಂಬಂದಂಥ ಲಾರಿ ಏಕಾಏಕಿ ನಿಯಂತ್ರಣ ತಪ್ಪಿ ಬಂದು ಈಗ ಬಿಲ್ಡಿಂಗಿಗೆ ಗುದ್ದಿದೆ. 4 ಅಂಗಡಿಗೆ ಏಟಾಗಿದೆ. ಸುಮಾರು 2 ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಒಬ್ಬರು ಹಾಸ್ಪಿಟ್ಲಲ್ಲಿ ಡೆತ್ ಆಗಿದ್ದಾರೆ, ಇನ್ನೊಬ್ಬರು ಫುಲ್ ಸೀರಿಯಸ್ ಇದ್ದಾರೆ. ಒಂದು 5-6 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಒಟ್ಟಿನಲ್ಲಿ ಸ್ಪೀಡಲ್ಲಿ ಬಂದಿದೆ ಲಾರಿ, ನಿಯಂತ್ರಣ ತಪ್ಪಿ 4 ಬಿಲ್ಡಿಂಗಿಗೆ ಗುದ್ದಿದೆ, ಏಕಾಏಕಿ ಬಂದು ಹೊಡೆದಿದೆ. ಈಗ ಟೋಟಲ್ ಎಷ್ಟು ಜನ ಇದ್ರು ಒಳಗಡೆ ಏನಂತ? ಸರ್ ಸುಮಾರು ಇಲ್ಲಿ ಒಂದು 10-15 ಜನ ಇದ್ದರು. 10-15 ಜನದಲ್ಲಿ ಕೆಲವರು ಬಚಾವಾಗಿದ್ದಾರೆ. 2 ಸ್ಪಾಟಲ್ಲಿ ಲಾರಿ ಅಡಿ ಸಿಗಾಕೊಂಡು ಡೆತ್ ಆಗಿದ್ದಾರೆ. ಇನ್ನೂ 2 ಒಬ್ಬರು ಹಾಸ್ಪಿಟಲ್ ಡೆತ್ ಆಗಿದ್ದಾರೆ, ಇನ್ನೊಬ್ಬರು ಫುಲ್ ಸೀರಿಯಸ್ ಆಗಿದ್ದಾರೆ. ಇನ್ನೊಂದು 5-6 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇಲ್ಲಿ ಹಾಸ್ಪಿಟಲಲ್ಲಿ ಚಿಕಿತ್ಸೆ ತಗೊತಾ ಇದ್ದಾರೆ. ಆಮೇಲೆ ಆಂಬುಲೆನ್ಸ್ ಇರಲಿಲ್ಲ ಮೇನ್ ಇಲ್ಲಿ ಹಾಸ್ಪಿಟಲ್. ಆ ಟೈಮಲ್ಲಿ ಆಂಬುಲೆನ್ಸ್ ಬರೋದು ತಡ ಆಯಿತು. ಸ್ವಲ್ಪ ಆಂಬುಲೆನ್ಸು ವ್ಯವಸ್ಥೆ ಇದು ಇರಲಿಲ್ಲ. ಲಾರಿ ಯಾವುದ್ರದ್ದು ಲಾರಿ ಏನಂತದ್ದು? ಸರ್ ಗೊಬ್ಬರ ತುಂಬಿರೋ ಲಾರಿ ಸರ್. ಲಾರಿ ತುಂಬ ಹಳೆ ಗಾಡಿ ಆಗಿರೋದ್ರಿಂದ ಅವರು ನಿಯಂತ್ರಣ ಸಿಕ್ಕಿಲ್ಲ ಅನಿಸುತ್ತೆ. ಗೊಬ್ಬರ ಫುಲ್ ಲೋಡಿತ್ತು, ಗೊಬ್ಬರದ ಲೋಡಿತ್ತು. ನಿಯಂತ್ರಣ ರೋಡಲ್ಲಿ ಡೌನ್ ಇರೋದ್ರಿಂದ ಸ್ಪೀಡಲ್ಲಿ ಬಂದು ಏಕಾಕಿ ಹೊಡೆದಿದ್ದಾರೆ. ಈ ಸ್ಥಳದಲ್ಲಿ ಇದೇ ರೀತಿಯ ಅಪಘಾತಗಳು ಇದೇ ಮೊದಲ? ಸರ್ ಇದು 4ನೇ ಸತಿ ಸರ್. ಇದಕ್ಕೆ ಮುಂಚೆ ಒಂದು 2-3 ವರ್ಷದ ಮುಂಚೆ ಒಂದು ಬಸ್ ಬಂದು ಇದೇ ಥರ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಮುಂಚೆ ಒಂದು ಸೇಮ್ ಬಸ್ಸೇ ಹೊಡೆದಿತ್ತು. ಇದು ನಾವು ಕಂಡಂಗೆ ಇದು 3ನೇದು. ಅದಕ್ಕೆ ಮುಂಚೆ ಒಂದು ಆಗಿತ್ತಂತೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇದು 4ನೇ ಸರ್. ಸದ್ಯ ಇನ್ಸೂರೆನ್ಸ್ ಇರಲಿಲ್ಲ ಗಾಡೀಲಿ, ಮತ್ತು ಫಿಟ್ನೆಸ್ ಇರಲಿಲ್ಲ ಅನ್ನೋಂಥ ಸಾರ್ವಜನಿಕರ ಚರ್ಚೆ ಆಗ್ತಾ ಇರುವಂಥದ್ದು. ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲಿ ಎಲ್ಲ ಮೊಬೈಲಲ್ಲಿ ಈಗ ಮೆಸೇಜ್ ಎಲ್ಲ ಚೆಕ್ ಮಾಡಿ ಇನ್ಸೂರೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅಷ್ಟೇ. ಗೊಬ್ಬರ ತುಂಬಿದ್ದ ಲಾರಿ ತುಮಕೂರು ಕಡೆಯಿಂದ ಹಾರೋಡಿ ಕಡೆಗೆ ತೆರಳುತ್ತಾ ಇತ್ತು. ಗೊಬ್ಬರದ ಅಂಗಡಿಗಳಿಗೆ ಗೊಬ್ಬರವನ್ನ ಡಿಸ್ಟ್ರಿಬ್ಯೂಟ್ ಮಾಡಲು ತೆರಳುತ್ತಾ ಇತ್ತು. ಈ ವೇಳೆ ಚಾಲಕನ ನಿಯಂತ್ರಣ ಸಿಗದೆ ಕೊಳಾಲ ಸರ್ಕಲ್ನಲ್ಲಿ ಬೇಕರಿ, ಬ್ಯಾಂಗಲ್ ಸ್ಟೋರ್ ಹಾಗೂ ಪ್ರಾವಿಷನ್ ಸ್ಟೋರ್ಗೆ ಡಿಕ್ಕಿ ಹೊಡೆದಿದೆ. ಕಣ್ಣ ಮುಂದೆಯೇ ಈ ಭೀಕರ ಅಪಘಾತವನ್ನ ನೋಡಿದ ಸ್ಥಳೀಯರು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಜೊತೆಗೆ ಪಿಡಬ್ಲ್ಯೂಡಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ ನೂತನವಾಗಿ ರಸ್ತೆಯನ್ನ ನಿರ್ಮಿಸುವಾಗ ಈ ಹಿಂದೆ ಇದ್ದ ರಸ್ತೆ ಉಬ್ಬನ್ನ ಕಿತ್ತು ಹಾಕಿದ್ದಾರೆ. ಮತ್ತೆ ನೂತನವಾಗಿ ರಸ್ತೆ ಉಬ್ಬು ಹಾಕದೆ ಪ್ರತಿನಿತ್ಯ ಅಪಘಾತ ನಡೆಯುತ್ತಿವೆ. ಈ ಹಿಂದೆಯೂ ಕೂಡ ಬೇಕರಿಗೆ ಬಸ್ ನುಗ್ಗಿದ ಉದಾಹರಣೆ ಇದೆ. ರೋಡ್ ಹಂಪ್ ಇಲ್ಲದೆ ಇರೋದೇ ಇಷ್ಟಕ್ಕೆಲ್ಲ ಕಾರಣ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾನು ಹಿಂಗೆ ನೋಡಿದಾಗ ನನಗೆ ಒಂದು ಆಂಗಲ್ ಪೀಸ್ ಬಂದು ಕಣ್ಣಿಗೆ ಹೊಡಿತು. ಕಾಲಿಗೆ ಒಂದು ಆಂಗಲ್ದು 2 ಸ್ಟ್ಯಾಂಡ್ ಥರ ಬಂದು ಹೊಡೆದು ಇದೆ. ಕಾಲುಬೇಟ ಆಯ್ತಲ್ಲ? ಕಾಲುಬೇಟ ಆಯ್ತು. 11:40 ಸಡನ್ನಾಗಿ ಬಂದ. ಗೊತ್ತಿಲ್ಲ, ನಾವು ಒಳಗಡೆ ನಮ್ಮ ಜೊತೆಗೆ ಚಿದಾನಂದ್ ಇದ್ರು. ಅವ್ರಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲ, ಅವ್ರಿಗೇನು ಆಗಿಲ್ಲ. ಇಲ್ಲ, ಒಳಗಡೆ ಟೀ ಅಂಗಡಿ ಒಳಗಡೆ ಟೀ ಕುಡಿದು ಕುಂತಿದ್ವಿ. ನಿಮ್ಮ ಜೊತೆಗೆ ಎಷ್ಟು ಜನ ಇದ್ರು ಒಳಗಡೆ? ಅಂಗಡಿ ಮಾಲೀಕರು ಇದ್ರು. ಆಮೇಲೆ ನಮ್ಮೂರ ರವಿ ಅಂತ ಇದ್ದ. ಈಚೆ ಕಡೆ 4 ಜನ. ಈಚೆ ಕಡೆ ಸ್ಪಾಟ್ ಆಗಿದಾರಲ್ಲ ಅವರು, ರಂಗಶಾಮಯ್ಯ, ಕಾಂತಣ್ಣ, ಇಷ್ಟು ಜನ ಇದ್ರು. ಲೋಡ್ ಗಾಡಿ, ಗೊಬ್ಬರದ ಲೋಡ್ ಗಾಡಿ. ಇಲ್ಲ, ನಾನು ಒಳಗಡೆ ನಿಂತ್ಕೊಂಡಿದ್ದೆ. ಈ ಥರ ದಡ ಅಂತ ಸೀಟಿಂದ ಯಾವುದೋ ಅಂಗಲೇನೋ ಕಟ್ ಅಂತ ಹಿಂಗೆ ತಿರುಗಿದ ತಕ್ಷಣ ಬಂದು ಅಂಗಲು ಇಲ್ಲಿ ಟಚ್ ಆಯಿತು. ಏನಾಯಿತು ಸರ್? ಸುಮಾರು 12:30 ಟೈಮು. ಇದು ಆರೋಡಿಗೆ ಹೋಗೋ ಗೊಬ್ಬರದ ಲಾರಿ ಅಂತಿದ್ದು. ಸೀದಾ ರಾವುತನಹಳ್ಳಿಯಿಂದ ಮಾತೂರು ಮೇಲೆ ಹೋಗ್ಬೇಕಾಯ್ತು. ಅವನು ಹಂಗೋಗಿಲ್ಲ. ಅಲ್ಲಿ RTO ಅಧಿಕಾರಿಗಳು ಹಳ್ಳಿ ಕಡೆ ಬಂದು ನಿಂತ್ಕೊಂತಾರೆ. ಅವ್ರಿಗೆ ಎದುರ್ಕೊಂಡು ಸೀದಾ ಕೊಳದ ಕಡೆಗೆ ತಿರುಗಿಸಿದ್ದಾನೆ. ಬಂದು ಮೇಲಿಂದ ಬಂದು ಕಂಟ್ರೋಲ್ ಸಿಗದ ಈ ಕ್ರಾಸಲ್ಲಿ ಬಂದು ಈ ಅಂಗಡಿ ಒಂದು ಬೇಕ್ರಿ ಇದೆ, ಆ ಬೇಕ್ರಿಗೆ ಗುದ್ದಿ ಸುಮಾರು 3 ಜನ ಮೃತಪಟ್ಟವ್ರೆ. 3-4 ಜನಕ್ಕೆ ಮಾರಣಾಂತಿಕ ಗಾಯ ಆಗಿದೆ. ಆಂಬುಲೆನ್ಸು ಇನ್ ಟೈಮಿಗೆ ಬರೋಲ್ಲ. ಅದೇ ಟೈಮ್ಗೆ ಆಗುತ್ತೆ ಅಂತ ಗೊತ್ತಿರಲ್ಲ. ಫೋನ್ ಮಾಡ್ತಾರೆ, ದೂರದಿಂದ ಬರಬೇಕಾಗುತ್ತೆ. ಕೊಳಲದಲ್ಲಿ ಇದೆ, ಅದನ್ನು ಬೇರೆ ಕಡೆ ಫೋನ್ ಮಾಡಿ ಅಲ್ಲಿಗೆ ಮೇಂಟೈನ್ ಮಾಡಿರ್ತಾರೆ. ಆಂಬುಲೆನ್ಸು ಯಾವಾಗಲೂ ಕಾಯ್ಕೊಂಡಿರೋಕ್ಕೆ ಆಗುತ್ತೆ, ಅನಾಹುತ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅಲ್ಲಿ ಇಲ್ಲಿ ಹೋಗಿರ್ತವೆ. ಅಪಘಾತ ಭೀಕರವಾಗಿದೆ. ಘಟನಾ ಸ್ಥಳಕ್ಕೆ ತುಮಕೂರು ಎಸ್ಪಿ ಅಶೋಕ್ ವೆಂಕಟ್, ಕೊರಟಗೆರೆ ಸಿಪಿಐ ಅನಿಲ್, ಕೊಳಾಲ PSI ಅಭಿಷೇಕ್, ಯೋಗೀಶ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಅಪಘಾತವಾಗ್ತಿದ್ದಂತೆ ಲಾರಿಯನ್ನ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಪರಿಶೀಲನೆ ನಡೆಸಿದಾಗ ಲಾರಿಯ ಇನ್ಶೂರೆನ್ಸ್ ಹಾಗೂ ಫಿಟ್ನೆಸ್ ಲ್ಯಾಪ್ಸ್ ಆಗಿರೋದು ಕೂಡ ಗೊತ್ತಾಗಿದೆ. ಸದ್ಯ ಲಾರಿಯನ್ನ ವಶಕ್ಕೆ ಪಡೆದಿರುವ ಕೊಳಾಲ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.
ಸಮಸ್ಯೆ ಇಷ್ಟೇ ಸರ್ ನಮಗೆ ಒಂದು ನಿಮಿಷ ಹೇಳಿ ಕೇಳ್ರಿ, ನಾವು 108 ತೆಗೆದಿಲ್ಲ, 108 ಇಲ್ಲೇ ಇರೋಕ್ಕೆ ನಾವು ಹಾಕ್ಕೊಟ್ಟಿದ್ದೀವಿ. ಅವ್ರು ಏನೋ ಕಾಲ್ ಬಂದಾಗ ಬೇರೆ ಕಡೆ ಹೋಗಿರ್ತಾರೆ, ಶೋರ್ ಸರ್, ಹೋಗಿ ಬಿಟ್ರೆ ಬೇರೆ ಏನೋ ವ್ಯತ್ಯಾಸ ನಾವು ಮಾಡಿ. ಅಲ್ಲಿಂದ ಬೇರೆ ಕಡೆ. ಕ್ಯಾಮ್ರಾಮ್ಯಾನ್ ಸಂಜಯ್ ಜೊತೆ ಎನ್ ಮೂರ್ತಿ ಮತ್ತು ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.